ನಮಸ್ತೆ ಸರ್. ನನ್ನ ಹೆಸರು ಜಗದೀಶ್ ಅಂತ ಹೇಳ್ಬಿಟ್ಟು ಹೊನ್ನಾಳಿ ತಾಲೂಕು ಮಲೆಕುಂಬಳೂರು ಗ್ರಾಮದ. ಸರ್ ಏನಾಗಿದೆ ಅಂತ ಹೇಳಿದ್ರೆ, ಮಲೆಕುಂಬಳೂರು ಏಕೆ ಕಾಲೋನಿಯಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರ ಅದು ಬಿದ್ದೋಗಿತ್ತು. ಸುಮಾರು 4 ವರ್ಷದ ಹಿಂದೆಯೇ ಅದನ್ನು ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದ್ರು ಸಹ ಇಲ್ಲಿವರೆಗೂ ಸಹ ಅದು ಫಿನಿಷಿಂಗ್ ಆಗಿಲ್ಲ. ಈ ವಿಚಾರವಾಗಿ ಸುಮಾರು ಸಲ ಪಂಚಾಯತಿಯಲ್ಲಿ ಬಂದುಬಿಟ್ಟು ನಮ್ಮ ಕಾಲೋನಿ ಜನಗಳು ತುಂಬ ಸಲ ಬಂದು ಕೇಳಿದರೂ ಸಹ ಆ ಪಂಚಾಯತಿಗೆ ಸಂಬಂಧಪಟ್ಟಕ್ಕಂಥ ಅಧಿಕಾರಿಗಳಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ. ಕಾರಣ ಅದರಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅಮೌಂಟು ಶಾರ್ಟೇಜ್ ಇದೆ ಅಂತ ಹೇಳ್ತಾಯಿದ್ರು. ಕೊನೆ ಪಕ್ಷ ಇರೋ ಅಮೌಂಟಲ್ಲಾದರೂ ಮುಗಿಸ್ಕೊಡ್ರಿ ಅಂತ ಹೇಳಿದ್ರೆ ಅದನ್ನು ಯಾರೂ ಜವಾಬ್ದಾರಿ ತಗೊಂಡು ಮಾಡಲಿಲ್ಲ. ತುಂಬ ಸಲ ಬಂದು ಕೇಳಿ ಕೊನೆಗೆ ಎಲ್ರಿಗೂ ಸಾಕಾಗಿ ಹೋಗಿ ಕೊನೆಗೆ ನಮ್ಮ ಕಾಲೋನಿಯಲ್ಲಿರ್ತಕ್ಕಂಥ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇವತ್ತು ಗ್ರಾಮ ಪಂಚಾಯತಿ ಒಳಗಡೆ ಅಂಗನವಾಡಿ ಶಾಖೆಯನ್ನು ನಾವಿವತ್ತು ಪ್ರಾರಂಭ ಮಾಡಿದ್ದೀವಿ. ಕಾರಣ ಇಷ್ಟೇ, ಇವತ್ತಾದರೂ ಸಹ ಅಧಿಕಾರಿಗಳಿಗೆ ಅದು ಬಿಸಿ ಮುಟ್ಟಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವಿವತ್ತು ಈ ಕೆಲಸ ಮಾಡಿದ್ದೀವಿ ಸರ್. ಅಂದಿನ ಕಾಲದಲ್ಲಿ ಅಂದರೆ ಸುಮಾರು 2-3 ವರ್ಷಗಳ ಹಿಂದೆ ಆ ಬಿಲ್ಡಿಂಗ್ 2 ಲಕ್ಷದ ಕಟ್ಟಡವನ್ನು ಪ್ಲಾನ್ ಮಾಡಿದ್ರು ಅಂತ ಹೇಳಿ, ಅದರಲ್ಲಿ ಆ ಕಟ್ಟಡದಲ್ಲಿ ಏನೇನಾಗಿದೆ, ಅಲ್ಲಿ ಬದುಕಲಿಕ್ಕೆ ಆ ಶಿಶುವಾರ ನೆಡಲಿಕ್ಕೆ ಯೋಗ್ಯತೆ ಐತೋ ಅಥವಾ ಇಲ್ಲೋ ಅನ್ನೋದು ಅಂದರೆ ಏನಾಗಿತ್ತು ಅಂತ ಸರ್. ಮೂಲ ಅಂಗನವಾಡಿ ಏನಾಗಿತ್ತು ಅಂತ ಹೇಳಿದ್ರೆ, ಮೇಲ್ಗಡೆ ಹಂಚೆಲ್ಲ ಒಡೆದೋಗಿತ್ತು, ಗೋಡೆ ಎಲ್ಲ ಬಿರುಕು ಬಿಟ್ಟಿತ್ತು. ಅದಾದ ನಂತರ ಮುಂದುಗಡೆ ಚರಂಡಿ ವ್ಯವಸ್ಥೆ ಸರಿ ಇರಲಿಲ್ಲ. ಮಕ್ಕಳು ತುಂಬ ಜನ ಮಕ್ಕಳು ಒಳಗಡೆ ಬರಬೇಕಾದ್ರೆ ಚರಂಡಿಯಲ್ಲಿ ಬೀಳೋದು ಈ ಥರ ಎಲ್ಲ ಆಗ್ತಾಯಿತ್ತು. ಇದನ್ನೆಲ್ಲ ತಪ್ಪಿಸ್ಲಿಕ್ಕೋಸ್ಕರ ನಾವು ಒಂದು ಹೊಸ ಅಂಗನವಾಡಿ ಬೇಕು ಅಂತೇಳಿ ಕೇಳ್ಪಟ್ಟಾಗ ಅದಕ್ಕೆ ಸೂಕ್ತವಾಗಿ ಆ ಜಾಗ ತುಂಬ ಸಾಕಾಗ್ತಿತ್ತು ಸರ್. ಬಟ್ ಯಾಕೆ ಅದನ್ನು ಡಿಲೇ ಮಾಡಿದರು, ಯಾವ ಉದ್ದೇಶಕ್ಕೋಸ್ಕರ ಡಿಲೇ ಮಾಡಿದ್ರು ಅಂತ ಇವತ್ತು ನಮ್ಗೆ ಗೊತ್ತಾಗಿಲ್ಲ. ಕೇಳಿದರೆ ಅಮೌಂಟ್ ಶಾರ್ಟೇಜ್ ಇದೆ, ಆಗುತ್ತೆ, ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತ ಹೇಳ್ಬಿಟ್ಟು PDO ಸಾಹೇಬರು ಅದೇ ಹೇಳ್ತಾಯಿದ್ರು, ಮೆಂಬರ್ಗಳು ಅದೇ ಹೇಳ್ತಾಯಿದ್ರು, ಉಪಾಧ್ಯಕ್ಷರು ಸಹ ಅದೇ ಹೇಳ್ತಾಯಿದ್ರು, ಅಧ್ಯಕ್ಷರು ಅದೇ ಹೇಳ್ತಾಯಿದ್ರು. ಮತ್ತು ಇವರನ್ನೆಲ್ಲ ಬಿಟ್ಟರೆ ಇನ್ನು ಯಾರನ್ನು ಕೇಳಲಿಕ್ಕೆ ಸಾಧ್ಯ? 4 ವರ್ಷದಿಂದ ತಾಳ್ಮೆಯಿಂದ ಇದ್ದು ಕೊನೆಗೆ ಇವತ್ತು ಗ್ರಾಮ ಪಂಚಾಯತಿಯನ್ನೇ ನಾವು ಅಂಗನವಾಡಿ ಕೇಂದ್ರ ಮಾಡ್ಕೊಂಡಿದ್ದೀವಿ ಸರ್. ಸದಸ್ಯರೇ ಇಲ್ಲದಂಥ ನಿಮ್ಮ ಗ್ರಾಮ ಪಂಚಾಯಿತಿ, ಅದಕ್ಕೆ ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ವರ್ಗ PDO ಅಂತ ಹೇಳಿ ಇರ್ತಾರೆ. ಆ PDO ಗಮನಕ್ಕೆ ತಂದರೆ ಏನು ಹೇಳುವಂಥದ್ದು ಮಾಡಿದರೆ ಅಂತ ಹೇಳಿ PDO ಗಮನಕ್ಕೆ ತಂದಾಗ ಎಲ್ಲರೂ ಒಂದ್ಸಲಿ ಬಂದರೆ ಅವಾಗ ಅವರು ಏನು ಹೇಳ್ತಾರೆ, PDO ಅವರು 1 ವಾರದಲ್ಲಿ ಮುಗಿಸ್ಕೊಡ್ತೀವಿ, 2 ವಾರದಲ್ಲಿ ಮುಗಿಸ್ಕೊಡ್ತೀವಿ, 1 ತಿಂಗಳು ವೆಯ್ಟ್ ಮಾಡಿ, ಬರೀ ಇದೇ ಉದಾಹರಣೆ ಹೇಳ್ತಾ ಬಂದರೂ ವಿನಃ ಯಾವ ಕಾರ್ಯಗಳು ನಡೀಲಿಲ್ಲ ಸರ್. ಅದಕ್ಕೆ ಶಿಶು ಅಭಿವೃದ್ಧಿ ಅಧಿಕಾರಿಯವರು ಗಮನಕ್ಕೆ ತರುವಂಥ ಕೆಲಸ ತಾವುಗಳು ಮಾಡಲಿಲ್ಲ ಹೇಗೆ ಸರ್? ಶಿಶು ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಏನಾಗಿದೆ ಅಂತ ಹೇಳಿದರೆ, ನಮ್ಮ ಕಾಲೋನಿಯಲ್ಲಿ ಸಹ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಅಂತ ಒಬ್ಬರು ಇಬ್ಬರು ಇದ್ದಾಗ ಅವ್ರ ಗಮನಕ್ಕೆ ಆಗ್ತಾಯಿದ್ವಿ. ಅವರಾದರೂ ಸಹ ಮುಂದುವರೆದು ಮಾಡಬಹುದಾಗಿತ್ತು. ಅವರು ಸಹ ಅತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇರೋ ಕಾರಣ ಇವತ್ತು ಜನಗಳೆಲ್ಲ ಈ ಥರ ಒಂದು ವಿಕೋಪಕ್ಕೆ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿವರೆಗೂ ತಾಳ್ಮೆಯಿಂದ ಇರ್ತಾರೆ ಸರ್? ಎಲ್ಲ ದಲಿತ ಕಾಲೋನಿ ಮಕ್ಕಳೇ, SC ಕಾಲೋನಿ ಮಕ್ಕಳೇ, ಹೇಗೆ ಜನಾಂಗದ ಮಕ್ಕಳು. ಹೀಗಿದ್ದಾಗ ಎಲ್ಲಿವರೆಗೂ ತಾಳ್ಮೆಯಿಂದ ಇರ್ತಾರೆ ಸರ್? ಅದಕ್ಕೋಸ್ಕರ ಇವತ್ತು ನಮ್ಮ ಗ್ರಾಮ ಪಂಚಾಯತಿನ ಅಂಗನವಾಡಿ ಮಾಡ್ಕೊಂಡಿದ್ದೀವಿ ಸರ್. ಇದು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಸರ್. ಬೆಳಗ್ಗೆ 9:30 ಕಾಯ್ತಾ ಇದ್ದೀವಿ ಸರ್. ಈಗ ಬಂದೆ ಆಗ ಬಂದೆ ಅಂತ ಇದೇ ಕಾರಣ ಹೇಳ್ತಾರೆ ನಮ್ಮ PDO ಅಧಿಕಾರಿಗಳು. ನಾನು ಎಂಜಿನಿಯರ್ ಕರ್ಕೊಂಬರ್ತೀನಿ, ನಾನು ಅಲ್ಲಿದ್ದೀನಿ ಇಲ್ಲಿಂದ ಇದೇ ಉದಾಹರಣೆ ಹೇಳ್ತಾ ಇದ್ದಾರೆ. ಬೆಳಗ್ಗೆ 9:00 ಕಾಯ್ತಾ ಇದ್ದೀವಿ. ಅವ್ರು ಇವಾಗ ಇಲ್ಲಿ ಬರಬೇಕು ಸರ್. ಬಂದುಬಿಟ್ಟು ಸೂಕ್ತ ಕಾರಣ ಕೊಡಬೇಕು. ನಮಗೆ ಇನ್ನು ಕೆಲವೇ ದಿನಗಳಲ್ಲಿ ಸರ್, ಅವರು ನಮಗೆ ತುಂಬ ಟೈಮ್ ತಗೊಂಡ್ರೆ ನಾವು ಟೈಮ್ ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅವ್ರು ತುಂಬ ಟೈಮ್ ತಗೊಂಡ್ರೆ ಇದೇ ಗ್ರಾಮ ಪಂಚಾಯತಿನೇ ನಮ್ಮ ಅಂಗನವಾಡಿ ಕೇಂದ್ರ ಆಗುತ್ತೆ. ಅದು ಫಿನಿಶಿಂಗ್ ಆಗೋವರೆಗೂ ಇಲ್ಲೇ ಇರ್ತೀವಿ ಸರ್. ನಮಸ್ತೆ ಸರ್. ನಾವು ಕುಂಬಳೂರು ಏಕೆ ಕಾಲೋನಿಯ ಒಬ್ಬ ಸದಸ್ಯರು. ಆಮೇಲೆ ಪಂಚಾಯತಿ ವಿಚಾರಕ್ಕೆ ಬಂದಾಗ ನಾವು ಪಂಚಾಯತಿಯಲ್ಲಿ ಭಾಳ ದಿವಸ ಕೇಳ್ಕೊಂಡ್ವಿ, ನಾವು ಫಿನಿಶಿಂಗ್ ಮಾಡಿಕೊಡಿ, ಮಕ್ಳಿಗೆ ಭಾಳ ಸಮಸ್ಯೆ ಆಕೈತಿ ಅಂತ. ನಮ್ಮ ಹೆಣ್ಮಕ್ಳು ಪೂರ್ತಿ ಕೂಲಿ ಆಧಾರಿತ ಕೆಲಸಗಳ್ನ ಮಾಡ್ಕೊಳೋರು. ಆ ಟೈಮಿಗೆ ಮಕ್ಕಳನ್ನ ಶಾಲೆಗೆ ಕರ್ಕೊಂಬಂದು ಮತ್ತು ಆ ಮಕ್ಕಳನ್ನ ಬಿಟ್ಟು ಮಕ್ಕಳ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮತ್ತೆ ಹೋಗಿ ಕೂಲಿ ಮಾಡೋಂಥ ವ್ಯವಸ್ಥೆ ನಮ್ಮಲ್ಲಿದೆ ಸರ್. ಇದಕ್ಕೆ ಯಾರ ಹತ್ರ ಕೇಳೋದು ನಾವು? ಯಾರನ್ನ ಕೇಳಬೇಕು ನಾವು? ಕೇಳಬೇಕಾಗಿದ್ದಾರೆ ಯಾರು? PDO ಸರ್ ಕೇಳಬೇಕು, ಸದಸ್ಯರ ಅಧ್ಯಕ್ಷರಿಗೂ ಕೇಳಬೇಕು. ಮತ್ತು ವಿಚಿತ್ರವಾಗಿ ಬೇಕು ಅಂದರೆ ನಾವು ಶಾಂತಗೌಡರು ನಮ್ಮ ಜನಪ್ರಿಯ ಶಾಸಕರನ್ನ ಕೇಳ್ತೀವಿ, ಒಂದು ಫೋನ್ ಕರೆ ಮಾಡ್ತೀವಿ ಸರ್, ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಗೌಡ್ರೆ ಹಿಂಗಾಗಿದೆ ನಮ್ಮ ಪರಿಸ್ಥಿತಿ, ಮಾಡಿಕೊಡ್ತೀನಿ. ಅವ್ರೇನು ಹೇಳ್ತಾರೆ, ಹಾಕ್ಕೊಟ್ಟಿದ್ದೀನಪ್ಪ ಅನುದಾನನ, 4 ಲಕ್ಷದವರೆಗೂ ಅನುದಾನ ಹಾಕ್ಕೊಟ್ಟಿದ್ದೀನಿ. ಇಲ್ಲಿ ಕೇಳೋದು 2 ಲಕ್ಷ ರೂಪಾಯಿ ಇದೆ, ಇನ್ನು 15 ದಿವಸ ಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ನೋಡ್ತೀಯ ಮಕ್ಕಳು ಅನಾರೋಗ್ಯದಿಂದ ಬಳಲ್ತದವೆ.
ಈಗ ನೇರವಾಗಿ ನೀವು ಶೂಟ್ ಮಾಡಿದಾರಾದ್ರೆ ಮಕ್ಕಳು ಕೆಮ್ಮು ಜ್ವರದಿಂದ ಬಳಲ್ತಿದ್ದಾವೆ. ಅಲ್ಲಿ ವ್ಯವಸ್ಥೆ ಸರಿಯಿಲ್ಲ. ಈಗ ಕೊಟ್ಟರಂಥ ವ್ಯವಸ್ಥೆ ಅದು ಇದು ಏನಾಗಿದೆ, ಶೌಚಾಲಯ ಜೊತೆಗೆ ಮಕ್ಕಳನ್ನ ಇಡುವಂಥ ಪರಿಸ್ಥಿತಿ ಇದೆ. ಅಲ್ಲಿ ಆಶಾ ಕಾರ್ಯಕರ್ತರದ್ದು ಮತ್ತು ಈ ಅಂಗನವಾಡಿದು ಇಬ್ಬರದ್ದು ಜಾಯಿಂಟ್ ಇದು ರೂಮ್ ಇರೋದ್ರಿಂದ ಮತ್ತು ಪೂರ್ತಿ ಲೇಡೀಸ್ ಆಗಿರೋದ್ರಿಂದ, ಹೆಣ್ಮಕ್ಳಾಗಿರೋದ್ರಿಂದ ಅಲ್ಲೇ ಹೋಗ್ಬೇಕಾದ ಪರಿಸ್ಥಿತಿ ಇರೋದ್ರಿಂದ ಇದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನು ಸರಿಪಡಿಸ್ಕೊಡ್ರಿ, ಇದನ್ನು ನಮಗೆ ಅನುಕೂಲ ಮಾಡಿಕೊಡ್ರಿ, ನಮ್ಮನ್ನು ಇದು ಮಾಡಿಕೊಡ್ರಿ. ಅಂದರೆ ಇವತ್ತಿದ್ರ ನಾಳೆ ಬರ್ತೀವಿ ಅನ್ನೋದು, ನಾಳೆ ಇದ್ರ ನಾಡ್ದ ಬರ್ತೀವಿ ಅನ್ನೋದು. ಇವಾಗ ಬೆಳಗ್ಗೆ 9:30 ನಾವು ಕಾಯ್ತಿದ್ದೀವಿ. ಊಟ ಸಮೇತ ಮಾಡಿಲ್ಲ ನಮ್ಮ ಹುಡುಗರು. ಇವತ್ತು ಪಂಚಾಯತಿಗೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮೆಜಾರಿಟಿ ಇದ್ದಾಗ ನಾವು ಯಾರೂ ಬಂದಿಲ್ಲ. ಈಗ ಮೆಜಾರಿಟಿ ಇದೆ, ಹುಡುಗರು ದಂಗೆ ಹೇಳೋಂಥ ಪರಿಸ್ಥಿತಿ ಇದೆ. ಈಗ ಬಂದು ಸರಿಯಾದ ಸಮಯಕ್ಕೆ ಬಂದು ಅವರಿಗೆಲ್ಲ ಸರಿ ಉತ್ತರ ಕೊಟ್ಟು ಸಮಾಧಾನ ಮಾಡಿದರೆ ಸರಿ ಇತ್ತು. ಈ 9:30 ಇಲ್ಲಿವರೆಗೂ ಕಾಯಿಸೋಂಥ ಅವಶ್ಯಕತೆ ಇದ್ದಿಲ್ಲ. 9:30 ಹಿಡಿದು ಇಲ್ಲಿವರೆಗೂ ಕಾದ್ತೀವಿ ಅಂದರೆ ನಮ್ಮ ಬಗ್ಗೆ ಏನಿದೆ ಮತ್ತು ಇವರಿಗೆ? ಅಲ್ಲ, ತಾಲೂಕಿನ ಶಾಸಕರು ಅನುದಾನವನ್ನ ಹಾಕಿದ್ರು ಸಹ ಎಲ್ಲೇ ಒಂದು ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿ ಎಲ್ಲೇ ತಾಲೂಕಿನ ಶಾಸಕರಿಗೆ ಚ್ಯುತಿ ತರುವಂತ ಮತ್ತು ನಿಮಗೂ ಚ್ಯುತಿ ತರುವಂಥದ್ದು. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ಸಮಾಜದಲ್ಲಿ ಬದುಕುವಂತ ಹಿಂದುಳಿದ ವರ್ಗದ ತುಳಿಯುವಂತ ಸ್ಥಿತಿ ಅಧಿಕಾರಿ ವರ್ಗದವರು ಎಲ್ಲೋ ಒಂದು ಕಡೆ ಮಾಡಿಬಿಟ್ರ ಅಂತ. ಖಂಡಿತ ಮಾಡಿದ್ದಾರೆ. ದಯಮಾಡಿ ಇವತ್ತಿನವರೆಗೂ ನಾವು ಯಾವುದೇ ಥರದ್ದು ಇವೇನು ಸ್ಟ್ರೈಕ್ಗಳಾಗಲಿ ಇದಾಗಲಿ ಏನೇ ಬಂದು ಇದು ಮಾಡೋದಾಗಲಿ, ಏನೋ 2 ಜನ ಹುಡುಗರು ಬರ್ತಿದ್ರು, ಸಮಸ್ಯೆ ಕೇಳ್ತಿದ್ರು. ಏಕೆ ಕಾಲೋನಿಯಾಗೆ ಒಂದು ಚರಂಡಿ ಸರಿಯಿಲ್ಲ. ನೀರೊಂದು ಐತಿ ಅನ್ನೋದು ಬಿಟ್ಟರೆ ಒಂದು ಚರಂಡಿಗಳು ವ್ಯವಸ್ಥೆ ಸರಿಯಿಲ್ಲ. ದಯಮಾಡಿ ಈ ಸಮಸ್ಯೆನ ಆದಷ್ಟು ಬೇಗ ನಮ್ಮ ದಲಿತ ಮಕ್ಕಳಿಗೆ, ದಲಿತ ಕುಟುಂಬ ವರ್ಗದವರಿಗೆ, ಕೂಲಿ ಆಲಿ ಮಾಡೋಂಥ ಜನಕ್ಕೆ ದಯಮಾಡಿ ಬೇಗ ಬಂದು ನಮ್ಮ ಅಂಗನವಾಡಿ ಕೇಂದ್ರನ ಹೈಟೆಕ್ ಅಂಗನವಾಡಿ ಕೇಂದ್ರವಾಗಿ ಪರಿವರ್ತನೆ ಮಾಡಿ ನಮಗೆ ಯಾವುದೇ ಮುಂದೆ ಅನಾನುಕೂಲ ಆಗದಂಗೆ ದಯಮಾಡಿ ನಮಗೆ ಇದನ್ನು ಸರಿಪಡಿಸ್ಬೇಕಂತ ನಾನು ಈ ಮೂಲಕ ಎಲ್ಲ ಅಧಿಕಾರಿ ವರ್ಗದವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಸರ್, ಇದು ಏನಾಗಿದೆ ಅಂತ ಹೇಳಿದರೆ, ಯಾವ ಯೋಜನೆಯಲ್ಲಿ ಅದಕ್ಕೆ ಹಣ ಬಿಡುಗಡೆ ಆಗಿದೆ, ಒಂದು ಯೋಜನೆಯಲ್ಲಿ 5 ಲಕ್ಷ, ಇನ್ನೊಂದು ಯೋಜನೆಯಲ್ಲಿ 8 ಲಕ್ಷ, 13 ಲಕ್ಷ ಹಣ ಸ್ಯಾಂಕ್ಷನ್ ಆದಮೇಲೂ ಆ ಬಿಲ್ಡಿಂಗ್ ಇನ್ನೂ ಫಿನಿಷಿಂಗ್ ಆಗಿಲ್ಲ ಅಂತಂದರೆ ನಮ್ಮ ನಿಜಕ್ಕೂ ನಮ್ಮ ದುರದೃಷ್ಟನೋ ಏನೋ, ಅವರ ಒಂದು ಪಿತೂರಿನ ಒಂದು ಖಂಡಿತ ನಮಗೆ ಗೊತ್ತಿಲ್ಲ. ಇದಾದ ನಂತರ ಫಿನಿಷಿಂಗ್ ಮಾಡಿಕೊಡ್ರಿ ಅಂತ ಕೇಳಿದರೆ ಇನ್ನೂ 2 ಲಕ್ಷ ರೂಪಾಯಿ ಅಮೌಂಟ್ ತೆಗೆದಿಟ್ಟಿದ್ದೀವಿ, ಹಾಕಿ ಮಾಡಿಕೊಡ್ತೀವಿ ಅಂತ ಹೇಳಿದ ಮೇಲೆ 2 ಲಕ್ಷ ರೂಪಾಯಿ ಅಮೌಂಟ್ ಇಟ್ಟಿದ್ದೀವಿ ಅಂದಮೇಲೆ ಆ ಅಮೌಂಟಲ್ಲಾದರೂ ಅವ್ರು ಕೆಲಸ ಮಾಡ್ಬೋದಾಗಿತ್ತು. ಅದನ್ನು ಹೇಳ್ತಾ ಬಂದೆ ಸುಮಾರು 6 ರಿಂದ 7 ತಿಂಗಳಾಯಿತು. ಇಲ್ಲಿವರೆಗೂ ಆದರೂ ಕೆಲಸ ಮಾಡಿಲ್ಲ. ಮೊನ್ನೆ MLA ಅವರು ನಾವು ಇನ್ನೂ 4 ಲಕ್ಷ ರೂಪಾಯಿ ಅನುದಾನ ಹಾಕ್ಕೊಟ್ಟಿದ್ದೇವಪ್ಪ, ನಾವು ಮಾಡಿಸ್ಕೊಳ್ರಿ ಕೆಲಸ ಅಂತ ಹೇಳಿದ್ರು ಸಹ ಮುಂದುವರೆದು ಬಂದು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ದಲಿತರನ್ನು ಎಲ್ಲೋ ಒಂದು ಕಡೆ ದಲಿತರ ಬಗ್ಗೆ ಇವರಿಗೆ ಇರ್ತಕ್ಕಂಥ ಒಂದು ನೆಗ್ಲಿಜೆನ್ಸಿ ಅಂತ ನಮಗೆ ಖಂಡಿತವಾಗಿ ನಮ್ಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇವ್ರು ಏನೋ ತಿಳ್ಕೊಂಡಿರ್ಬೋದು, ದಲಿತರನ್ನ ಇವ್ರು ಕೇಳೋರು ಯಾರು ಇಲ್ಲ, 4 ವರ್ಷದಿಂದಲೇ ತಿಳ್ಕೊತ ಬಂದೀವಿ ಅನ್ನೋ ಒಂದು ಭಾವನೆ ಅಲ್ಲಿ ಬಂದಿರ್ಬೋದು. ಇನ್ನು ಮುಂದೆ ಖಂಡಿತವಾಗಿ ಆ ಥರ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನಗಳು ನಮ್ಮ ದಲಿತರ ಇವತ್ತು ಯಾವುದೇ ಕಾರಣಕ್ಕೂ ಹಿಂದೆ ಆಗಿರ್ತಕ್ಕಂಥ ನಮ್ಮ ದಲಿತರನ್ನ ಯಾವ ರೀತಿ ತುಳಿತಾ ಇದ್ರು ಅದಕ್ಕೆ ಯಾರು ಇನ್ನು ಮುಂದೆ ಸೊಪ್ಪು ಹಾಕಲ್ಲ. ಎಲ್ಲರೂ ಎದ್ದು ನಿಂತ್ಕೊಂಡಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕೇಳ್ತಾ ಇರೋದು ಅವ್ರವ್ರ ಮನೆಗಲ್ಲ, ಮಕ್ಕಳಿಗೋಸ್ಕರ. ಎಲ್ಲರ ಮನೆ ಮಕ್ಕಳು ಒಂದೇ, ಮಕ್ಕಳಿಗೋಸ್ಕರ ಕೇಳ್ತಾ ಇದ್ದಾರೆ. ದಯಮಾಡಿ ಆ ಅಧಿಕಾರಿಗಳು ನೋಡಿ, ನೀವು ಬಂದು ತುಂಬ ಹೊತ್ತಾದರೂ ಇಷ್ಟೊತ್ತಾದರೂ ಯಾವ ಅಧಿಕಾರಿಗಳು ಬಂದಿಲ್ಲ, ಅಧಿಕಾರಿಗಳು ಅಂತಂದರೆ ಇಲ್ಲಿ ಇಷ್ಟರಲ್ಲೇ ಅರ್ಥ ಆಗುತ್ತೆ ಅವರಿಗೆ ಯಾವ ರೀತಿ ನಮ್ಮ ದಲಿತರ ಬಗ್ಗೆ ಅವರಿಗೆ ಕೇರ್ಲೆಸ್ನೆಸ್ ಇದೆ ಅಂತ ಹೇಳ್ಬಿಟ್ಟು. ದಯಮಾಡಿ ಇದು ಮುಂದೆ ಈ ಥರ ನಡೀಲಿಕ್ಕೆ ನಾವು ಖಂಡಿತ ಬಿಡೋದಿಲ್ಲ. ಯಾವ ರೀತಿ ಅವ್ರಿಗೆ ಉತ್ತರ ಕೊಡಬೇಕು ಖಂಡಿತ ಉತ್ತರ ಕೊಟ್ಟೇ ಕೊಡ್ತೀವಿ. ಗ್ರಾಮ ಪಂಚಾಯತಿ PDO ವಿಜಯಗೌಡರ ಮಾತಾಡ್ತಿರೋದು. ಈಗ ಇದೇನು 3ನೇ ಅಂಗನವಾಡಿ ನಮ್ಮ ಕುಂಬ್ಳೂರು ಗ್ರಾಮದ 3ನೇ ಅಂಗನವಾಡಿಯಲ್ಲಿ ಏನದು ಅಂಗನವಾಡಿ ಕಟ್ಟಡ ಆಗಿದೆ. ಇಲ್ಲಿ ನಾವು ನರೇಗಾ ಕಾಮಗಾರಿಯಲ್ಲಿ ಇಂಟ್ರೆಸ್ಟ್ ಮತ್ತು CDP ಅನುದಾನದಲ್ಲಿ 5 ಲಕ್ಷಗಳನ್ನು ಯಾವ ರೀತಿ ಕಾಮಗಾರಿ ಮಾಡಬೇಕು ಆ ರೀತಿ ನಾವು ಪೇಮೆಂಟ್ ಮಾಡಿದೆ. ಇದು ಬಾಕಿ ಉಳಿದಿರ್ತಕ್ಕಂಥ ಟೈಲ್ಸ್ ಆಗಲಿ ಮತ್ತು ಇತರೆ ವರ್ಕ್ಗಳಾಗಲಿ ಪೇಂಟಿಂಗ್ ಆಗಲಿ ಕೂಡ ಬಾಕಿ ಇದೆ. ಅದನ್ನು ಕೂಡ ನಾವು ZP ಲಿಂಕ್ ಡಾಕ್ಯುಮೆಂಟಲ್ಲಿ ಈಗ 4 ಲಕ್ಷ ರೂಪಾಯಿ ಹಣ ಸ್ಯಾಂಕ್ಷನ್ ಆಗಿದೆ. ಈಗ ಅದು ಎಸ್ಟಿಮೇಷನ್ ಹಂತದಲ್ಲಿದೆ. ಎಸ್ಟಿಮೇಷನ್ ಆಗ್ತಕ್ಕಂಥ ಆದಮೇಲೆ ರ್ಯಾಂಡಮೇಷನ್ ಪ್ರೊಸೆಸ್ ಆಗುತ್ತೆ. ರ್ಯಾಂಡಮೇಷನ್ ಪ್ರೊಸೆಸ್ ಆಗುತ್ತೆ, ಯಾರಿಗೆ ಒಬ್ಬರಿಗೆ SC ST ಅಥವಾ ಇದರ್ಸ್ ಅಂತ ಫಿಕ್ಸ್ ಆಗುತ್ತೆ. ಒಂದು ಏಜೆನ್ಸಿ ಫಿಕ್ಸ್ ಆಗುತ್ತೆ. ಏಜೆನ್ಸಿ ಫಿಕ್ಸ್ ಆದಮೇಲೆ ಒಂದು ವರ್ಕ್ ಆರ್ಡರ್ ಆಗಿ ವರ್ಕ್ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ನಿಯಮ ಇದೆ. ಹಾಗಾಗಿ ನಾವು ಇದನ್ನು ಈಗೇನು 4 ಲಕ್ಷ ನಮಗೇನು ಬಾಕಿ ಅನುದಾನ ಇದೆ ಅದನ್ನು ನಾವು ಸುಮಾರು ಒಂದು 15 ರಿಂದ 20 ದಿವಸದೊಳಗಡೆ ನಾವು ನಮ್ಮ ಇಂಜಿನಿಯರ್ ಸಾಹೇಬರು ಕೂಡ ಅದನ್ನು ಕಾರ್ಯಗತಗೊಳಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾವ ಸ್ಕೀಮಿನ ಅಡಿಯಲ್ಲಿ 4 ಲಕ್ಷ ಹಣ ಇದೆ ಅಂತ ಕರೆಕ್ಟ್ ಹೇಳ್ಬೇಕು ಅವರಿಗೆ.
ಲಿಂಕ್ ಡಾಕ್ಯುಮೆಂಟ್ ಅಂತಂದು ಹೇಳ್ಬಿಟ್ಟು ಕುಂಬ್ಳೂರು ಗ್ರಾಮದ 3ನೇ ಅಂಗನವಾಡಿ ಕೇಂದ್ರದ ನೆಲ ಹಾಸಿಗೆ ಟೈಲ್ಸ್ ಅಳವಡಿಸುವುದು ಮತ್ತು ಇತರ ದುರಸ್ತಿ ಕಾಮಗಾರಿ ಮತ್ತು ಬಾಲ ಸ್ನೇಹಿ ಪೇಂಟಿಂಗ್ ಮತ್ತು ಕಿಟಕಿಗಳಿಗೆ ಮೆಶ್ ಅಳವಡಿಸುವುದು ಅಂತಂದು ಹೇಳಿ 4 ಲಕ್ಷನೂ ಕೂಡ ಈ ಹಿಂದಿನ ಕೂಡ ಅದು ರಿಸರ್ವ್ ಆಗಿದೆ. ಈಗ ಅಮೌಂಟ್ ಕೂಡ ಬಂದಿದೆ. ಅದನ್ನು ಪ್ರೋಸೆಸ್ಸಲ್ಲಿ ನಾವು 15ರಿಂದ 20 ದಿನಗಳಲ್ಲಿ ಪ್ರೋಸೆಸ್ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ನೀವು ಆ ಬಿಲ್ಡಿಂಗ್ ಎದುರುಗಡೆ ತಾವುಗಳು ಅಭಿವೃದ್ಧಿ ಅಧಿಕಾರಿಗಳಾಗಿ ಹೋಗಿದ್ರಿ ಅನ್ಸುತ್ತೆ ಆ ದಲಿತ ಕೇರಿಗಳಿಗೆ. ಆ ಕರೆಂಟ್ ಲೈನ್ ನೋಡಿದ್ರೆ ಬ್ರದರ್? ನೋಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಬೆಸ್ಕಾಂ ಸೆಕ್ಷನ್ ಆಫೀಸರ್ಗೂ ಕೂಡ ಕನ್ಸಲ್ಟ್ ಮಾಡಿದ್ದೀನಿ. ಈ ಬರುವಾಗ ಕೂಡ ಮಾತಾಡಿದ್ದೀನಿ, ಈ ಹಿಂದನೂ ಕೂಡ ಮಾತಾಡಿದ್ದೀನಿ. ಅವರು ಕೂಡ ನಾಳೆ ಬಂದು ಸ್ಪಾಟ್ ವಿಸಿಟ್ ಮಾಡಿ ಅದು ಯಾವ ರೀತಿ ಕಾರ್ಯಗತ ಮಾಡಬೇಕು ಅದನ್ನು ಕೂಡ ಅವರು ನಾಳೆ ಮಾಡ್ತಾರೆ. ಆ ಬಿಲ್ ಯಾವುದೇ ರೀತಿಯಲ್ಲಿ ಮಕ್ಕಳಿಗಾಗಲಿ ಇತರೆ ವ್ಯಕ್ತಿಗಳಾಗಲಿ ತೊಂದರೆ ಆಗಬಾರ್ದು, ಅಲ್ಲಿರ್ತಕ್ಕಂಥ ಲೈನನ್ನು ಕಂಪ್ಲೀಟ್ ಇದು ಮಾಡ್ಬೇಕಂತ ಹೇಳಿದ್ವಿ. ಅವರು ಏನು ಬೆಸ್ಕಾಂ ಇಲಾಖೆಯಿಂದ ಏನು ನಿಯಮಗಳಿದೋ ಅದರ ಪ್ರಕಾರ ಅವರು ಅದನ್ನು ಕಾರ್ಯಗತ ಗೊಳಿಸ್ತಾರೆ. ಓಕೆ, ಥ್ಯಾಂಕ್ ಯು. ಗ್ರಾಮ ಪಂಚಾಯತಿ ಪಿಡಿಒ ಶಿವಕುಮಾರ್ ಅವರ ಮಾತಿಗೆ ಬದ್ಧವಾಗಿರಿ. ಅಲ್ಲ, ಮಾತಿ ಬದ್ದಾಗೈತ್ರಿ, ಕೆಲಸ ಕಾರ್ಯರೂಪ ಬರ್ಬೇಕು. ಹೇಳಿದ್ವಲ್ಲ 15ರಿಂದ 20 ದಿನದೊಳಗೆ ಹಾ, ಕೆಲಸ ಮಾಡ್ಕೊಡ್ತೀವಿ ಅಂತಂದು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದೀವಿ. ಈ ಮಾತಿಗೆ ಬದ್ಧವಾಗಿ ಒಟ್ಟು ಜವಾಬ್ದಾರಿ ತಗೊಳ್ತೀರಿ. ಆ ದಲಿತ ಕುಟುಂಬಗಳು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಕರೆದುಕೊಂಡು ಹೋಗ್ಬೋದು. ಹೋಗ್ಬೋದು. ನಾಳೆ ಮಾತು ತಪ್ಪಿದ್ರೆ ಇಲ್ಲ, ಅದಕ್ಕೆ ಬದ್ಧವಾಗಿರ್ತೀವಿ. ಇದು ಸತ್ಯ. ಸತ್ಯ. ಸುಮ್ಮಿರಪ್ಪ ಅಣ್ಣ, ಹೇಳ್ರಿ ಸರ್. ಪಿ ಡಿ ಒ ಸಾಹೇಬ್ರು ಮತ್ತು ಇಂಜಿನಿಯರ್ ಸಾಹೇಬ್ರು ಬಂದ್ಬಿಟ್ಟು 20 ದಿನ ಟೈಮ್ ಕೇಳಿದ್ದಾರೆ. 20 ದಿನ ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಗ್ರಾಮಸ್ಥರನ್ನ ಹೇಳ್ತಿದ್ದಾರೆ. ಅವರಿಗೆ 1ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದೀವಿ ಸರ್. ಅಂದರೆ 13 ದಿನ ಟೈಮ್ ಕೊಟ್ಟಿದ್ದೀವಿ ಸರ್ ಅವರಿಗೆ. 1ನೇ ತಾರೀಕಿನ ಮೇಲ್ಪಟ್ಟು ಇದು ಹಿಂಗೆ ಮುಂದುವರೆದ್ರೆ ಸರ್ ಇವತ್ತು ಇಷ್ಟ ಆಗಿದೆ, ಮತ್ತೆ ಮುಂದೆ ಪಂಚಾಯತಿಗೆ ಬೀಗ ಹಾಕ್ಸ್ತೀವಿ, ಮುಂದ್ಗಡೆ ದಂಡ ಕೊಡ್ತೀವಿ ಸರ್. ಸರ್, ಅದು ಒಪ್ಪಿಗೆ ಕೊಡ್ಬೇಕು ನೀವು. ಹೇಳ್ಬಿಟ್ಟು ಮಾತಾಡಿ ಸರ್. ಗ್ರಾಮಸ್ಥರ ಅಪೇಕ್ಷೆ ಮೇರೆಗೆ 15ರಿಂದ 20 ದಿವಸ ಅಂತ ಹೇಳಿದ್ವಿ. ಆದರೂ ಕೂಡ ನಾವು 1ನೇ ತಾರೀಕಿಂದ ಸೆಪ್ಟೆಂಬರ್ 1ನೇ ತಾರೀಕಿಂದ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಇಂಜಿನಿಯರ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಬದ್ಧವಾಗಿರ್ತೀವಿ. 1ನೇ ತಾರೀಕು ಪ್ರಾರಂಭ ಮಾಡ್ತೇವೆ.